ಉಡುಪಿ ಜಿಲ್ಲೆಯಲ್ಲಿ ಇಂಥದ್ದೊಂದು ಸಂಸ್ಥೆ ಬಹಳ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಫಸ್ಟ್ ಸ್ಟೆಪ್ ಟ್ರಸ್ಟ್ ಅನ್ನುವಂತಹ ಸಂಸ್ಥೆ ಹುಟ್ಟಿಕೊಂಡ ಬಗೆ ಹೇಗೆ, ಅದರ ಜೊತೆಗೆ ವಿಶೇಷ ಮಕ್ಕಳಿಗೆ ಇವರು ಕೊಡ್ತಾ ಇರುವಂತಹ ಒಂದಷ್ಟು ಕಾರ್ಯಕ್ರಮಗಳು ಯಾವುದು, ಉತ್ತೇಜನಗಳು ಯಾವುದು, ಸಹಕಾರ ಯಾವುದು, ಪ್ರೋತ್ಸಾಹ ಯಾವುದು ಎಲ್ಲವನ್ನ ಕೇಳಬೇಕು. ಅದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ವಿಶೇಷ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೋಸ್ಕರ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ, ಹೆಜ್ಜೆ ಸಂಭ್ರಮ ಅನ್ನುವಂಥದ್ದು. ಈ ಎಲ್ಲ ವಿಚಾರದ ಕುರಿತಾಗಿ ಕೇಳಬೇಕು. ದೇವರ ಮಕ್ಕಳಂತೆ ಕಾಣುವಂತಹ ಈ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿ ಎಂಬಂತೆ ಈ ಒಂದು ಟ್ರಸ್ಟ್ ಅನ್ನ ಮುಂದುವರಿಸ್ತಾ ಇರುವವರು ಈ ಟ್ರಸ್ಟ್ ನ ನಿರ್ದೇಶಕಿಯಾಗಿರುವಂತಹ ಅಕ್ಷತಾ ರಾವ್ರವರು. ನಾನ್ ಹೇಳುದು ನಮ್ಕಿಂತ ಅವರೇ ಪುಣ್ಯವಂತರು. ಯಾಕಂದ್ರೆ ಈ ಜಗತ್ತಲ್ಲಿ ಅವರು ಕೆಟ್ಟದನ್ನ ನೋಡ್ತಾ ಇಲ್ಲ. ಗೊತ್ತಾಯ್ತಾ ನಿಮ್ಗೆ? ನಾವು ಎಲ್ಲವನ್ನ ಸಮಾಜದಲ್ಲಿ ಫೇಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಮೋಸ್ಟ್ಲಿ ಅವರು ದೇವ್ರ ಮಕ್ಕಳಾಗಿದ್ದಾರೆ ಏನು. ಪ್ಯೂರ್ ಮೈಂಡೆಡ್, ಪ್ಯೂರ್ ಹಾರ್ಟೆಡ್. ಎಷ್ಟು ಅಂದ್ರೆ ಒಂಚೂರು ನಾನು 4 ದಿನ ಹೋಗುದಿಲ್ಲ ಎನ್ಸ್ಕೊಳ್ಳಿ, ಡಾನ್ಸ್ ಹೇಳಿಕೊಡ್ಲಿಕ್ಕೆ ನಾನು ಹೋಗುದಿಲ್ಲ. ಜಸ್ಟ್ ನನ್ನ ವಾಯ್ಸ್ ಕೇಳಿದ್ರೆ ಓಡಿ ಬರ್ತಾರೆ. ನಂಗದು ಹೇಳುವಾಗ ಸಹ ಎಮೋಷನಲ್ ನಾನು ಆಗ್ತೇನೆ. ಅಷ್ಟು ಕನೆಕ್ಟ್ ಇದ್ದಾರೆ ಆಯ್ತಾ ಅವರು. ಅಂದ್ರೆ ತುಂಬಾ ಇಷ್ಟ ಅವರಿಗೆ. ನಾನು ಏನು ಪಡ್ಕೊಂಡಿದ್ದೇನೆ ಗೊತ್ತಿಲ್ಲ ಲೈಫಲ್ಲಿ, ಬಟ್ ಅಷ್ಟು ಮಕ್ಕಳ ಪ್ರೀತಿ ಪಡ್ಕೊಂಡಿದ್ದೇನೆ. ಅದು ನನಗೆ ಅದೇ ಈಗ ಸಹ ನಾನು ಹೇಳುದು ಫಸ್ಟ್ ನನ್ನ ತಾಯಿಗೆ. ಯಾಕಂದ್ರೆ ಅವರು ಡ್ಯಾನ್ಸ್ ಹೇಳಿ ಕೊಡದಿದ್ರೆ, ನನಗೆ ಕಳಿಸೋದಿದ್ರೆ ನಾನು ಹೀಗೆ ಡ್ಯಾನ್ಸ್ ಟೀಚರ್ ಆಗ್ತಿರ್ಲಿಲ್ಲ. ಮತ್ತೊಂದು ಆ ದೇವರಿಗೆ ನಂಗೆ ಕಷ್ಟ ಕೊಟ್ಟಕ್ಕೆಲ್ಲ ನಾನು ದೇವರ ಹತ್ರ ಹೋಗಿ ಬೇಡಿದ್ದು. ಸೊ ನಾನು ಇವತ್ತಿಗೂ ಥ್ಯಾಂಕ್ಸ್ ದೇವರಿಗೆ ಮತ್ತೆ ನನ್ನ ತಾಯಿಗೇನೆ ಹೇಳ್ಬೇಕು. ಖಂಡಿತ. ಈ ವಿಚಾರವನ್ನ ಗಮನಿಸಿದ್ರೆ ದೇವರ ಮಕ್ಕಳನ್ನ ನಿಮ್ಗೆ ಬೆಸೆದದ್ದು ದೇವರು, ಇನ್ನೊಂದು ದೇವರ ರೂಪದಲ್ಲಿರುವಂತ ತಾಯಿ. ಯಾಕಂದ್ರೆ ನಾವು ತಾಯಿ ಮೊದಲ ಸ್ಥಾನವನ್ನ ಕೊಡ್ತೇವೆ. ಸೊ ಹಾಗಾಗಿ ಇದೆಲ್ಲವನ್ನ ಗಮನಿಸುವಾಗ ಎಲ್ಲೋ ಒಂದು ಕಡೆಯಲ್ಲಿ ದೇವರ ಆಟ ಇತ್ತು, ನೀವು ಇದನ್ನೇ ಮಾಡಬೇಕು ಅನ್ನೋ ವಿಚಾರ. ಖಂಡಿತ. ಎಷ್ಟು ಖುಷಿ ಇದೆ ಇವತ್ತಿಗೆ? ತುಂಬಾ ಖುಷಿ ಇದೆ ಸರ್. ನಾನು ನನ್ಗೆ ಅನ್ಸಿದ್ದು ನಮ್ಮ ಕಷ್ಟಗಳು ಏನೂ ಅಲ್ಲ. ಯಾಕಂದ್ರೆ ಆ ಸ್ಕೂಲಿನಲ್ಲಿ ಆ ಟೀಚರ್ಸ್ ಅವರಾಗಿರ್ಬೋದು, ಆ ಪೇರೆಂಟ್ಸ್ ಅವರಾಗಿರ್ಬೋದು, ಎವ್ರಿ ಟೈಮ್ ಆ ಮಕ್ಕಳಿಗೆ ಏನು ಗೊತ್ತಾಗ್ತಿಲ್ಲ. ಎಷ್ಟೋ ಮಕ್ಕಳಿಗೆ ಊಟ ಏನ್ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಯಾವ ಊರು ಗೊತ್ತಿಲ್ಲ. ಯಾಕಂದ್ರೆ ಒಂದು ರಿಯಲಿ ಹೇಳ್ಬೇಕಾದ್ರೆ ಒಂದು ನಾವು ಹೇಳ್ತೇವೆ ಟೀನೇಜ್ ಲೈಫ್ ಅಂತ, ಅದು ಯಾವುದು ಗೊತ್ತಿಲ್ಲ ಸರ್ ಅವರಿಗೆ. ಅದನ್ನು ಯಾರು ಅನುಭವಿಸ್ತಿದ್ದಾರೆ? ಆಕ್ಚುಲಿ ಪೇರೆಂಟ್ಸ್. ಸೊ ಟೀಚರ್ಸ್, ನಾನು ಅವರಿಗೆ ತುಂಬಾ ಗ್ರೇಟ್ ಅನ್ಸ್ತದೆ. ಅವರಷ್ಟು ತಾಳ್ಮೆ ನಮ್ಗೆ ಸಹ ಇರ್ಲಿಕ್ಕಿಲ್ಲ. ಬಟ್ ನಾನ್ ಥಿಂಕ್ ಮಾಡಿದ್ದು ಅಲ್ಲಿ ಹೋದ್ಮೇಲೆ ನಮ್ಮ ಕಷ್ಟಗಳು ಏನೂ ಅಲ್ಲ, ಅವ್ರ ಜೊತೆ ಇದ್ದಾಗನೇ ಗೊತ್ತಾಗ್ಬೇಕು ನಮ್ ಲೈಫ್ ಎಂತ. ದೇವರು ನಮ್ಗೆ ಏನಾದ್ರೂ ಇಷ್ಟಾದ್ರೂ ಕೊಟ್ಟಿದ್ದಾನೆ ಕರೆಕ್ಟ್ ಆಗಿ. ನಾವು ನಮ್ಮ ಕೈಯಿಂದ ಊಟ ಮಾಡ್ತಾ ಇದ್ದೇವೆ, ನಾವೇ ಬಾತ್ರೂಮಿಗೆ ಹೋಗ್ತೇವೆ, ನಾವೇ ನಡೀತಾ ಇದ್ದೇವೆ. ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಆ ಮಕ್ಕಳಿಗೆ ಏನಿದೆ? ವೀಲ್ ಚೇರ್ ಅಲ್ಲಿ ಇದ್ದಾರೆ, ಎಷ್ಟೋ ಜನ ನೆಲದಲ್ಲಿದ್ದಾರೆ, ಎಷ್ಟೋ ಜನರಿಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಕಂಪ್ಲೀಟ್ ಬುದ್ಧಿಮಾಂದ್ಯ ಮಕ್ಕಳು ಇದ್ದಾರೆ, ಅದ್ರಲ್ಲಿ ಎಷ್ಟೋ ಟ್ಯಾಲೆಂಟ್ ಮಕ್ಕಳು ಕೂಡ ಇದ್ದಾರೆ.